ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರೇಷಿತರಾದ ಸಂತ ಪೇತ್ರ ಮತ್ತು ಪೌಲರ ಮಹೋತ್ಸವ, ಜೂನ್ 29, 2026 ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 16ನೇ ಅಧ್ಯಾಯ 13ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಫಿಲಿಪ್ಪನ ಸೆಸರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲಿಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವನ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಿಯರೇ, ಇಂದು ತಾಯಿ ಧರ್ಮಸಭೆ ತನ್ನ 2 ಆಧಾರ ಸ್ತಂಭಗಳಾದ ಸಂತ ಪೇತ್ರ ಮತ್ತು ಸಂತ ಪೌಲರ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದೆ. ಇಂದು ವಿಶ್ವದ ಎಲ್ಲ ಕಡೆ ಕ್ರೈಸ್ತ ಧರ್ಮ ಹರಡಿದೆ ಎಂದರೆ ಅದಕ್ಕೆ ಕಾರಣ ಕ್ರಿಸ್ತ ಆರಿಸಿಕೊಂಡ 12 ಮಂದಿ ಪ್ರೇಷಿತರು. ಈ 12 ಮಂದಿ ಪ್ರೇಷಿತರಲ್ಲಿ ಪೇತ್ರ ಮುಖ್ಯಸ್ಥ ಹಾಗೂ ಪ್ರಪ್ರಥಮ ಜಗದ್ಗುರು. ಪೌಲ ಸಹ ಪೇತ್ರರೊಂದಿಗೆ ಸಮಾನ ಗೌರವಕ್ಕೆ ಪಾತ್ರನಾದವನು. ಪೇತ್ರ ಯಹೂದ್ಯರ ಪ್ರೇಷಿತನಾದರೆ ಪೌಲ ಯಹೂದ್ಯೇತರರ ಅಥವಾ ಅನ್ಯ ಧರ್ಮೀಯರ ಪ್ರೇಷಿತ. ಈ ಇಬ್ಬರು ಸಂತರನ್ನು ಧರ್ಮಸಭೆ ಇಂದು ಗೌರವಿಸುತ್ತದೆ, ಅವರನ್ನು ಪ್ರಶಂಸಿಸುತ್ತದೆ, ಅವರ ಪ್ರೇಷಿತ ಕಾರ್ಯಕ್ಕೆ ನಮನ ಸಲ್ಲಿಸುತ್ತಿದೆ. ಈ ಇಬ್ಬರು ಪ್ರೇಷಿತರು ಅಂದು ಹಾಕಿಕೊಟ್ಟ ಭದ್ರ ಬುನಾದಿಯಿಂದ ಇಂದು ಕ್ರೈಸ್ತ ಧರ್ಮ ಬೆಳೆಯಲು ಸಾಧ್ಯವಾಗಿದೆ. ಇಂದು ಈ ಇಬ್ಬರ ಸಂತರ ಬಗೆಗಿನ ಜೀವನವನ್ನ ನಾವು ಗ್ರಹಿಸಿಕೊಳ್ಳೋಣ, ಅವರ ಬಗ್ಗೆ ನಾವು ಧ್ಯಾನಿಸೋಣ. ಪೇತ್ರನ ಹುಟ್ಟು ಸ್ಥಳ ಬೆತ್ಸಾಯಿದ, ತಂದೆ ಯೋನ, ಸಹೋದರ ಅಂದ್ರೆಯ. ವೃತ್ತಿಯಲ್ಲಿ ಪೇತ್ರ ಸಾಮಾನ್ಯ ಬೆಸ್ತ. ಆತ ವಿದುರನಾಗಿದ್ದ. ಭಾವನಾತ್ಮಕ ವ್ಯಕ್ತಿತ್ವ ಪೇತ್ರನಲ್ಲಿ ಹಿಡಿತ ಸಾಧಿಸಿದರು. ಆತ ಒಂದು ರೀತಿಯಲ್ಲಿ ಬಂಡೆಯಂತಹ ಹಠವಾದಿ ಎಂದರೆ ತಪ್ಪಾಗಲಾರದು. ಆತ್ಮೀಯರೇ, ಯೇಸು ಯಾರೆಂಬುದರ ಬಗ್ಗೆ ಶಿಷ್ಯರಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯವಿತ್ತು. ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬ ಯೇಸುವಿನ ಪ್ರಶ್ನೆಗೆ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎನ್ನುವುದರ ಮೂಲಕ ಪೇತ್ರ ಮೊದಲ ಬಾರಿ ತನ್ನ ವಿಶ್ವಾಸವನ್ನು ನಿವೇದಿಸುತ್ತಾನೆ. ಶಿಷ್ಯರು ಅನೇಕ ಬಾರಿ ಯೇಸು ಮಾಡಿದ ಪವಾಡಗಳನ್ನು ಕಣ್ಣಾರೆ ಕಂಡಿದ್ದರು. ಆದರೂ ಅವರು ಯೇಸುವನ್ನು ರಾಜಕೀಯ ರಕ್ಷಕನನ್ನಾಗಿ ಅಥವಾ ರಾಜಕೀಯ ಮೆಸಿಯನನ್ನಾಗಿ ಕಂಡರೆ ಹೊರತು ದೇವರಾಗಿ ಅಲ್ಲ, ಜೀವೋದ್ಧಾರಕನಾಗಿ ಅಲ್ಲ, ಲೋಕದ ಉದ್ಧಾರಕನಾಗಿ ಅಲ್ಲ. ಪ್ರಿಯರೇ, ಯೇಸು ಯಾರೆಂಬುದನ್ನು ಶಿಷ್ಯರಲ್ಲಿ ಪೇತ್ರನು ಮಾತ್ರ ನಿಖರವಾಗಿ ಹೇಳುತ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವನ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೆ ಎಂದು ನುಡಿಯುತ್ತಾರೆ. ದೇವರು ಶ್ರುತಪಡಿಸಬೇಕಾದರೆ ನಮ್ಮ ಬದುಕು ಆಧ್ಯಾತ್ಮಿಕತೆಯಲ್ಲಿ, ಅಂದರೆ ದೇವರಲ್ಲಿ ಮಿಂದಿರಬೇಕು. ಪೇತ್ರನಲ್ಲಿ ಅದನ್ನು ನಾವು ಕಾಣಬಹುದು. ಆತ್ಮೀಯರೇ, ಯೇಸುವಿಗೆ ಪೇತ್ರನು ಆತ್ಮೀಯನಾಗಿದ್ದ ಎಂಬುದನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಪವಿತ್ರ ಗ್ರಂಥದಲ್ಲಿ ನೋಡಬಹುದು. ಯೇಸು ರೂಪಾಂತರ ಹೊಂದುವಾಗ, ಮೃತಳಾದ ಪುಟ್ಟ ಬಾಲಕಿಯನ್ನು ಜೀವಕ್ಕೆ ಎಬ್ಬಿಸುವಾಗ, ಗೆತ್ಸೆಮನೆ ತೋಪಿನಲ್ಲಿ ಯೇಸು ರಕ್ತದ ಬೆವರನ್ನು ಸುರಿಸುವಾಗ, ಈ ಎಲ್ಲ ಸಂದರ್ಭಗಳಲ್ಲಿ ಪೇತ್ರ ಯೇಸುವಿನೊಂದಿಗೆ ಇದ್ದ. ಹಾಗಾಗಿ ಯೇಸುವಿಗೆ ಪೇತ್ರನೊಬ್ಬ ವಿಶೇಷ ವ್ಯಕ್ತಿಯಾಗಿದ್ದ ಎಂದರೆ ತಪ್ಪಾಗಲಾರದು. ಯೇಸುವಿನ ವಿಶೇಷ ಆದ್ಯತೆಗೆ ಪಾತ್ರನಾದ ಯೋನನ ಮಗನಾದ ಸಿಮೋನ ಕೇಫಾ ಎಂದು ಕರೆಯಲ್ಪಡುತ್ತಾರೆ. ಅರಮಾಯಿಕ್ ಭಾಷೆಯಲ್ಲಿ ಕೇಫ ಎಂದರೆ ಬಂಡೆ, ಲ್ಯಾಟಿನ್ ಭಾಷೆಯಲ್ಲಿ ಪೇತ್ರೋಸ್. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಯನ್ನು ಕೊಡುವೆನು ಎಂಬ ಯೇಸುವಿನ ಈ ಮಾತುಗಳು ಪೇತ್ರನ ಮಹತ್ವ, ಯೇಸು ಮತ್ತು ಪೇತ್ರರ ನಡುವಿದ್ದ ಆತ್ಮೀಯತೆಯನ್ನು ತಿಳಿಸಿಕೊಡುತ್ತದೆ. ಆದರೆ ಪೇತ್ರನಿಗೂ ಮಾನವ ಸಹಜ ದೌರ್ಬಲ್ಯದ ಕ್ಷಣಗಳು ಕಾಡಿದ್ದವು. ನಿಮ್ಮನ್ನು ಎಂದಿಗೂ ನಿರಾಕರಿಸಲಾರೆ ಎಂದು ಹೇಳಿದ ಪೇತ್ರ
ಯೇಸುವಿನ ಯಾತನೆಯ ಸಮಯದಲ್ಲಿ 3 ಬಾರಿ ಯೇಸುವನ್ನು ಅಮಾನುಷವಾಗಿ ನಿರಾಕರಿಸುತ್ತಾನೆ. ತನ್ನಲ್ಲಿ ಹೆಚ್ಚಳ ಪಟ್ಟುಕೊಳ್ಳುವ, ಅತಿ ಆತ್ಮವಿಶ್ವಾಸ ಹೊಂದುವ ಎಂತಹ ಶಿಷ್ಯನಿಗೂ ವೈಫಲ್ಯ ಖಂಡಿತ ಎಂಬುದನ್ನು ತನ್ನ ಅನುಭವದ ಮೂಲಕ ಮನಗಂಡ ಪೇತ್ರ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಮನ ಪರಿವರ್ತನೆಗಳೇ ದೇವರು ನಮಗೆ ಕಲಿಸಲಿಚ್ಛಿಸುವ ವಿನಯವಂತಿಕೆಯ ಪಾಠಗಳೆಂಬುದನ್ನು ಬೇಗನೆ ಅರಿತುಕೊಂಡರು. ಈ ನಿಮಿತ್ತ ಪುನರುತ್ಥಾನರಾದ ಯೇಸುವನ್ನು ಕಾಣಲು ಮತ್ತೊಮ್ಮೆ ಅವಕಾಶ ಗಿಟ್ಟಿಸಿಕೊಂಡು ಮುಂದೆ ಅವರ ಸಾಮಾನ್ಯ ಬದುಕು ಸಂತನ ಬದುಕಾಗಿ ರೂಪಾಂತರಗೊಂಡಿತು. ಆದ್ಮೇಲೆ ಕ್ರೈಸ್ತ ಧರ್ಮ ಕಂಡ ಅತ್ಯಂತ ಶ್ರೇಷ್ಠ ಧಾರ್ಮಿಕ ಮೇಧಾವಿ ಎಂದರೆ ಅದು ಸಂತ ಪೌಲ. ಅವರು ತಾರ್ಸುಸ್ ಎಂಬಲ್ಲಿ ಜನಿಸಿದರು. ಅವರ ಗುರು ಗಮಲಿಯೇಲ್. ಅವರು ಶಿಕ್ಷಣ ಪಡೆದದ್ದು ಯಹೂದ್ಯರ ಧಾರ್ಮಿಕ ಮುಖ್ಯ ಕೇಂದ್ರವಾದ ಜೆರುಸಲೇಮಿನಲ್ಲಿ. ಧರ್ಮಶಾಸ್ತ್ರವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದ ಈತ ಅಪ್ಪಟ ಯಹೂದ್ಯ. ತನ್ನ ಧರ್ಮವನ್ನು ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದವನು. ತನ್ನ ಧರ್ಮ, ಜನರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಜೀವ ತೆಗೆಯಲು ಮುಂಚೂಣಿಯಲ್ಲಿದ್ದವನು ಈ ಸೌಲ. ಅವರ ಅಸ್ತಿತ್ವಕ್ಕೆ ಅಡ್ಡಿಯಾಗಿದ್ದು ಆದಿಕ್ರೈಸ್ತರು. ಹಾಗಾಗಿ ಕ್ರೈಸ್ತ ಭಕ್ತಾದಿಗಳನ್ನು ಸೆರೆಹಿಡಿದು ಚಿತ್ರಹಿಂಸೆಯ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಪೌಲ ಇಂತಹ ಚಿತ್ರಹಿಂಸೆಯ ಹಾದಿಯಲ್ಲಿ ಯೇಸುವಿನ ದರ್ಶನ ಪಡೆದು ತನ್ನ ಜೀವನದಲ್ಲಿ ಮನಪರಿವರ್ತನೆಗೊಂಡು ಹಲವಾರು ಸ್ಥಳಗಳಲ್ಲಿ ಕ್ರೈಸ್ತ ಸಭೆಗಳನ್ನು ಸ್ಥಾಪಿಸಿ ತಮ್ಮ ಪತ್ರಗಳ ಮತ್ತು ಭೇಟಿಯ ಮೂಲಕ ಕ್ರೈಸ್ತ ಜನರಲ್ಲಿ ವಿಶ್ವಾಸವನ್ನು ಬೆಳೆಸಿ ಯೇಸುವಿನ ರಕ್ಷಣಾ ಕಾರ್ಯದಲ್ಲಿ ತನ್ನನ್ನೇ ತೊಡಗಿಸಿಕೊಂಡು ಮುಂದೆ ಯೇಸುವಿಗೆ ಸಾಕ್ಷಿಯಾಗಿ ಪೌಲ ಮರಣವನ್ನಪ್ಪುತ್ತಾರೆ. ಕ್ರಿಸ್ತನ ಶುಭ ಸಂದೇಶವನ್ನು ಮತ್ತು ಸಾಮ್ರಾಜ್ಯವನ್ನು ಎಲ್ಲೆಡೆ ಹರಡುತ್ತಿದ್ದ ಪೇತ್ರ ಮತ್ತು ಪೌಲ ಚಕ್ರವರ್ತಿ ನೀರೋನ ಕೋಪಾಗ್ನಿಗೆ ಒಳಗಾಗುತ್ತಾರೆ. ರೋಮ್ನಲ್ಲಿ ಪೇತ್ರನನ್ನು ತಲೆಕೆಳಗಾಗಿ ಶಿಲುಬೆ ಏರಿಸಿದರೆ ಪೌಲನನ್ನು ಶಿರಚ್ಛೇದನ ಮಾಡಲಾಗುತ್ತದೆ. ಕ್ರಿಸ್ತಶಕ ಸುಮಾರು 268 ಜೂನ್ 29ರಂದು ಈ ಇಬ್ಬರ ರಕ್ತ ಸಾಕ್ಷಿಗಳ ದೇಹಗಳನ್ನು ಒಟ್ಟಿಗೆ ತಂದು ಸಂತ ಸೆಬಾಸ್ಟಿಯನ್ನರ ಸಮಾಧಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಜೂನ್ 29 ಸಂತ ಪೇತ್ರ ಮತ್ತು ಪೌಲರ ಹಬ್ಬದ ದಿನವಾಗಿ ಆಚರಿಸಲಾಗುತ್ತಿದೆ. ಆತ್ಮೀಯರೇ, ಈ ಇಬ್ಬರು ಮಹಾನ್ ಸಂತರು ಮೊದಲ ಹಂತದಲ್ಲಿ ಬಲಹೀನರು, ಅಂತ್ಯದಲ್ಲಿ ಬಲಾಢ್ಯರು. ಪೇತ್ರ ಯೇಸುವನ್ನು ಅಲ್ಲಗಳೆದ, ಪೌಲ ಕ್ರೈಸ್ತರನ್ನು ನಿಂದಿಸಿದ. ಕೊನೆಗೆ ಇಬ್ಬರು ಒಂದೇ ರೀತಿಯ ಮನಪರಿವರ್ತನೆಗೊಂಡು ಯೇಸುವಿನ ಮೇಲೆ ದೃಢ ವಿಶ್ವಾಸವಿಟ್ಟು ಯಹೂದ್ಯರಲ್ಲಿ ಕ್ರೈಸ್ತ ಧರ್ಮಸಭೆ ಬೆಳೆಯಲು ಹಾಗೂ ಯಹೂದ್ಯೇತರ ಪ್ರದೇಶಗಳಲ್ಲಿ ಧರ್ಮಸಭೆ ಹರಡಲು ಕಾರಣರಾಗುತ್ತಾರೆ. ಇಂದು ಈ ಇಬ್ಬರ ಸಂತರ ಹಬ್ಬವನ್ನು ಆಚರಿಸುತ್ತಿರುವ ನಾವು ಈ ಈರ್ವ ಸಂತರಿಂದ ಏನನ್ನು ಕಲಿತುಕೊಳ್ಳಬಹುದು? ಮೊದಲನೆಯದಾಗಿ, ಆತ್ಮದ ರಕ್ಷಣೆಗಾಗಿ ತಮ್ಮ ಬದುಕಲ್ಲಿ ಎಲ್ಲವನ್ನೂ ಕಳೆದುಕೊಂಡರು ಇವರಿಬ್ಬರು. ದೇವರನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಕಂಡು ಉಳಿದಿದ್ದೆಲ್ಲವನ್ನು ಕಸವೆಂದು ಪರಿಗಣಿಸಿದರು. ನಾವು ದೇವರಿಗಾಗಿ ಏನನ್ನು ಕಳೆದುಕೊಂಡಿದ್ದೇವೆ? ಎಷ್ಟು ಕಳೆದುಕೊಂಡಿದ್ದೇವೆ? ಎರಡನೆಯದಾಗಿ, ದೇವರ ಅನುಭವ ಅವರ ಬದುಕನ್ನೇ ಬದಲಾಯಿಸಿತು. ಬದುಕಿನ ಪರಿ, ಅದರ ಗುರಿ, ಅರ್ಥ, ಉದ್ದೇಶ ಎಲ್ಲವೂ ಒಂದು ಹೊಸ ತಿರುವನ್ನು ಪಡೆದುಕೊಂಡಿತು. ಮುಂದಿಟ್ಟ ಹೆಜ್ಜೆಯಂತಿದ್ದ ಅವರ ಬದುಕು ಮತ್ತೆ ಹಿಂದೆ ಸರಿಯಲಿಲ್ಲ. ನಮ್ಮ ಬದುಕಿನ ಗುರಿ ಏನು? ನಮ್ಮ ಬದುಕಿನ ಉದ್ದೇಶವಾದರೂ ಏನು? ಮೂರನೆಯದಾಗಿ, ಶಿಷ್ಯನೊಬ್ಬನ ವಿಶ್ವಾಸ ಗಾಢವಾದಷ್ಟು ಆತನ ವ್ಯಕ್ತಿತ್ವ, ಮೌಲ್ಯಗಳು ಪರಿಪಕ್ವತೆಯನ್ನು ಪಡೆದುಕೊಳ್ಳುತ್ತಾ ಕ್ರಿಸ್ತ ಕಂಡ ಶಿಷ್ಯನಾಗಲು ಸಾಧ್ಯ. ನಾನು ನನ್ನ ಶಿಷ್ಯನೋ, ಅಂದರೆ ನಾನು ನನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಶಿಷ್ಯನೋ ಅಥವಾ ಕ್ರಿಸ್ತ ಬಯಸುವ ಶಿಷ್ಯನೋ? ನಾಲ್ಕನೆಯದಾಗಿ, ಆತ್ಮೀಯರೇ, ನಾಯಕತ್ವವಿರುವುದು ಅಧಿಕಾರದ ಚಲಾವಣೆಯಲ್ಲಿ ಅಲ್ಲ, ಬದಲಿಗೆ ದೀನ ಸೇವೆಯ ಆಳದಲ್ಲಿ. ದೀನನಾದಷ್ಟು ದೇವರಿಗೆ ಆತ್ಮೀಯನಾಗುತ್ತಾನೆ ಎಂಬ ಭರವಸೆಯಲ್ಲಿ. ನಾನು ಸೇವಕನೋ ಅಥವಾ ಸೇವೆ ಮಾಡಿಸಿಕೊಳ್ಳುವವನೋ? ಸಂತ ಪೇತ್ರ ಮತ್ತು ಪೌಲರೇ, ನಮಗಾಗಿ ಪ್ರಾರ್ಥಿಸಿರಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.